ಆ್ಯಕ್ಚುಲಿ ನನಗೆ ಇನ್ನೊಂದು ಇಷ್ಟ ಆಯಿತು, ಅದನ್ನ ಜಾಸ್ತಿ ಜನ ತೊಗೊಂಡ್ಬಿಟ್ರು. ಅದು ಎಲ್ಲಿ ನೋಡಿದ್ರು ಅದೇ ಕಾಣಿಸ್ತಿತ್ತು. ಸೊ ಅದ್ರ ಮೇಲೆ ನಂಗೆ ಇಂಟ್ರೆಸ್ಟ್ ಹೋಯಿತು. ಹಾಯ್, ನಾನು ನಿಮ್ಮ ಶ್ರೀ. ಹೇಗಿದ್ರೆ ಎಲ್ರು? ನಾನಂತೂ ಸಕ್ಕತ್ತಾಗಿದ್ದೀನಿ. ಯುನೀಕ್ ಜನರಿಗೆ ಯುನೀಕ್ ಲೋಕಕ್ಕೆ ಸ್ವಾಗತ. ಇನ್ನೇನ್ ಡಿಸೆಂಬರ್ ಮುಗಿತಾ ಬಂತು, ನಾವು ಜನವರಿ 2026ಗೆ ಕಾಲಿಡ್ತಾ ಇದೀವಿ. ಮತ್ತೆ ನನ್ ಕಿವಿಗೆ ತುಂಬಾ ಬೀಳ್ತಾ ಇದ್ದಿದ್ದು, ನನ್ ಕಣ್ಣಿಗೆ ತುಂಬಾ ಕಾಣ್ತಾ ಇದ್ದಿದ್ದು ಮ್ಯಾನಿಫೆಸ್ಟೇಷನ್ ಅಂಡ್ ವಿಷನ್ ಬೋರ್ಡ್. ಈ ಟಾಪಿಕ್ಸ್ ತುಂಬಾ ನನ್ ಕಿವಿಗೆ ಬೀಳ್ತಾ ಇತ್ತು. ಅಂಡ್ ಸಿನ್ಸ್ 4 months ನಾನು ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡಿದೆ. ಅಂಡ್ ಇಟ್ ವರ್ಕ್ಸ್ ಆಕ್ಚುಲಿ. It all depends on your hard work and your dedication and ನೀವೇನ್ ಅನ್ಕೋತಿದ್ರ ಅದನ್ನ ನೀವು ಸ್ಟ್ರಾಂಗ್ ಆಗಿ ಅನ್ಕೋತಾ ಇದ್ದೀರಾ ಅಂದ್ರೆ ಅದಾಗತ್ತೆ. ನನ್ನ ಜೀವನದಲ್ಲಿ 100% ಆಗಿಲ್ಲ ಅಂತ ಅಂದ್ರು 80% ಆಗಿದೆ. ಲೈಕ್ ವಾಟ್ ಎವರ್ ಐ ಥಾಟ್. ಸೊ ಅದು ವರ್ಕ್ ಆಯ್ತಲ್ಲ, ಇನ್ನ ಅದು ಇನ್ಸ್ಪಿರೇಷನ್ ತಗೊಂಡು ನಾನು ವಿಷನ್ ಬೋರ್ಡ್ ಮಾಡೋಣ ಅಂತಾನು ಅನ್ಕೊಂಡೆ, ಮತ್ತೆ ನಿಮಗೂ ತೋರ್ಸೋಣ ಅಂತ ಅನ್ಕೊಂಡೆ. ಬೇಸಿಕಲಿ ನಾನು ಕೆಲವೊಂದ್ ಕಡೆ ಓದಿ, ನಾನು ಕೆಲವೊಂದ್ ವಿಡಿಯೋಸ್ ನೋಡಿ ನಾನು ಕಲ್ತ್ಕೊಂಡಿದ್ದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ವಿಷನ್ ಬೋರ್ಡ್ ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಬಟ್ ಬಿಫೋರ್ ದಟ್, ವಿಷನ್ ಬೋರ್ಡ್ ನ ಯಾಕೆ ಮಾಡ್ತೀರಾ ಅಂತ ಅಂದ್ರೆ, ಇವಾಗ ನಮ್ಮ ಮೈಂಡು ಒಂಥರ ಕಪಿ ಮೈಂಡು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ರಿಗೂ ಗೊತ್ತು. ಈಗ ಅನ್ಕೊಂಡಿದ್ದು ಈಗ ನೆಕ್ಸ್ಟ್ ಸೆಕೆಂಡು ಒಂದೊಂದ್ಸತಿ ಮರ್ತೆ ಹೋಗ್ಬಿಡುತ್ತೆ. ಬಿಕಾಸ್ ನನಗ್ ಹಾಗ ಆಗುತ್ತೆ. ಟು ಬಿ ಹಾನೆಸ್ಟ್, ನನಗೆ ಹಂಗ ಆಗತ್ತೆ. ಏನಪ್ಪಾ ಅಂತ ಅಂದ್ರೆ, ಸೊ ಯು ವಿಲ್ ಮೇಕ್ ಔಟ್ ಅ ಲಿಸ್ಟ್. ನಿಮ್ಗೆ ಯಾವ್ದು ಅಗತ್ಯ ಇದೆ, ನೀವ್ ಯಾವ್ದನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಬಿ ಫಿಕ್ಸ್ ಟು ದಟ್ ಅಂಡ್ ಕಾಮಾಗಿ ಕುತ್ಕೊಳ್ಳಿ, ಯೋಚನೆ ಮಾಡಿ ನಿಮ್ಗೆ ಏನೇನ್ ಬೇಕು ಅಂತ ಅಂಡ್ ರೈಟ್ ಇಟ್ ಡೌನ್, ಲಿಸ್ಟ್ ಇಟ್ ಡೌನ್. ಸೊ ಕೆರಿಯರ್, ನಮ್ ಜೀವನದಲ್ಲಿ 4 ಅವಿಭಾಜ್ಯ ಅಂಗ ಇರತ್ತೆ. ಯಾವ್ದ್ಯಾವ್ದಪ್ಪ ಅಂದ್ರೆ ಹೆಲ್ತ್, ಕೆರಿಯರ್, ಮನಿ, ರಿಲೇಶನ್ಶಿಪ್. ಅಲ್ವಾ? ಸೊ ಫಸ್ಟ್ ಬಂದು ನಿಮ್ಗೆ ಈ ಕೆಟಗರೀಸ್ ಅಲ್ಲಿ ನಿಮಗ್ ಯಾವ್ದ್ಯಾವ್ದು ಬೇಕು, ಏನೇನ್ ಅಗತ್ಯ ಇದೆ, ಯಾವ್ದ್ಯಾವ್ದನ್ನ ನೀವ್ ಈ ವರ್ಷ ಗಳಿಸ್ಬೇಕು ಅಂತ ಇದ್ದೀರಾ, ಅದನ್ನೆಲ್ಲ ನೋಟ್ ಮಾಡ್ಕೋತೀರಾ ಅಲ್ವಾ? ಸೊ ಇವಾಗ ಇದನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ಇಮ್ಯಾಜಿನ್ ಹೆಂಗ್ ಮಾಡ್ಕೋತೀರಾ ಅಂದ್ರೆ, ನಾವ್ ಯಾರು ಬೃಹಸ್ಪತಿಗಳಲ್ಲ, ಕಣ್ಮುಚ್ಚಿದ ತಕ್ಷಣ ಎಲ್ಲ ಕಣ್ಮುಂದೆ ಬರಕ್ಕೆ. ಸೊ ಯು ನೀಡ್ ಅ ಪಿಕ್ಚರ್ ಫಾರ್ ದಟ್. ಆ ಪಿಕ್ಚರ್ಗೆ ನಾವು ವಿಷನ್ ಬೋರ್ಡ್ ನ ಕ್ರಿಯೇಟ್ ಮಾಡೋದು. ಸೊ ವಿಷನ್ ಬೋರ್ಡ್ಗೆ ನಿಮಗೆ ಪಿಕ್ಚರ್ಸ್ ಬೇಕು, ಎಲ್ಲಿಂದ ತಗೋತೀರಾ ಅಂದ್ರೆ, ಯು ಕ್ಯಾನ್ ಟೇಕ್ ಇಟ್ ಇದರ್ ಫ್ರಮ್ ಗೂಗಲ್ ಆರ್ ಪಿಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಫ್ರೀ ಆಗಿ HD ಇಮೇಜಸ್, ಚೆನ್ನಾಗಿರೋ ಇಮೇಜಸ್ ಸಿಗತ್ತೆ. ನಿಮ್ ಮೈಂಡ್ ಅಲ್ಲಿ ಯಾವ ತರ ಇಮೇಜಸ್ ಇರುತ್ತೆ ಅದು ಸಿಗುತ್ತೆ. ಯು ನೀಡ್ ಟು ಸರ್ಚ್ ಇಟ್ ಔಟ್. ಸರಿನಾ? ನೀವ್ ಇವಾಗ ಪ್ರಿಂಟ್ರೆಸ್ಟ್ ಅಲ್ಲಿ ನಿಮ್ ಇಮೇಜಸ್ ನ ತಗೊಂಡಿರ್ತೀರಲ್ಲ, ಸೊ ಆ ಇಮೇಜಸ್ ನ ಏನ್ ಮಾಡ್ತೀರಾ, ಅಸ್ಯೂಮ್ ಒಂದ್ A3 ಶೀಟ್ ಅಥವಾ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಆ ಶೀಟ್ ಅಲ್ಲಿ ತಗೊಂಡು ನೀವು ಕ್ರಿಯೇಟಿವ್ ಆಗಿ ಡೆಕೋರೇಟ್ ಮಾಡಿ, ಲೈಕ್ ನಿಮಗೆ ಯಾವಾಗ್ಲೂ ಕಣ್ಣಿಗೆ ಕಾಣುತ್ತೆ ಆ ತರ ಪ್ಲೇಸ್ ಅಲ್ಲಿ ಹಾಕೊಳ್ಳಿ. ದಿನಕ್ಕೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಅದ್ ಕಾಣ್ಬೇಕು. ದಿನ ಮಲ್ಗಕ್ ಹೋಗಕ್ಕಿಂತ ಮುಂಚೆ ಅದನ್ನ ಒಂದ್ ಸ್ವಲ್ಪ ನೋಡಿದ ತಕ್ಷಣ ಹೆಂಗಿರ್ಬೇಕು ಅಂದ್ರೆ ನಿನ್ ಫೀಲ್ ನಿಮಗ್ ಫುಲ್ ಖುಷಿ ಆಗೋಗ್ಬಿಡ್ಬೇಕು. ಇವಾಗ ನೀವು ಬೇಜಾರಾಗಿದ್ದೀರಾ ಅಂತ ಅಂದ್ರುನು ಅದನ್ನ ನೋಡಿದ ತಕ್ಷಣ ನಾನು ಇದನ್ನೆಲ್ಲ ಮಾಡ್ಬೇಕು, ಯಾಕೆ ನಾನು ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಿದೀನಿ ಅಂತ ನಿಮ್ಗೆ ಅನ್ಸ್ಬೇಕು. ಆ ತರ ಖುಷಿಯಾಗಿ ನೋಡ್ಬೇಕು. ಸೊ ಇಟ್ ಇಸ್ ಆಲ್ ಅಬೌಟ್ ಮ್ಯಾನಿಫೆಸ್ಟೇಷನ್, ಇಸ್ ಆಲ್ ಅಬೌಟ್ ಹೌ ಯು ಫೀಲ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಫ್ರೀಕ್ವೆನ್ಸಿ ಅಂಡ್ ಎಮೋಷನ್ಸ್. ಅದಕ್ಕೆ ನೀವು ಇದೇ ತರ ಬೇಕು ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ನೀವ್ ಅದನ್ನ ಎಷ್ಟು ಖುಷಿಯಿಂದ ಕೇಳ್ತಾ ಇದ್ದೀರಾ, ನೀವ್ ಅದನ್ನ ಹೆಂಗ್ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ, ಅದನ್ನ ಇಮ್ಯಾಜಿನ್ ಮಾಡ್ಕೊಂಡಾಗ ನಿಮಗ್ ಖುಷಿ ಆಗುತ್ತೆ. ಅದು ನಿಮಗ್ ಸಿಕ್ಕದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಅದನ್ನ ನೀವ್ ಈಗ್ಲೇ ಫೀಲ್ ಮಾಡಿದ್ರೆ ಅದು ಆದಾಗ ನಿಮ್ಗೆ ಇನ್ನ ಖುಷಿ ಆಗುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಲೈಕ್ ದಿಸ್. ಸೊ ಯಾವತ್ತೂ ಅಷ್ಟೇ ಖುಷಿಯಾಗಿರಿ. ಆಗ ನಿಮ್ ಜೀವನದಲ್ಲೂ ನೀವು ಖುಷಿಯಾಗಿರ್ತೀರಾ. ಬೇಜಾರಾದಾಗ್ಲೂ ಖುಷಿಯಾಗಿರಿ, ನಗ್ತಾ ಇರಿ. ಓಕೆನಾ? ಸೊ ಈ ತರ ವರ್ಕ್ ಆಗುತ್ತೆ ಮ್ಯಾನಿಫೆಸ್ಟೇಷನ್. ಅದಕ್ಕೆ ಆ ವಿಷನ್ ಬೋರ್ಡ್ ನೋಡಿದ ತಕ್ಷಣ ನಿಮಗ್ ಖುಷಿ ಆಗ್ಬೇಕು. ಆಮೇಲೆ ಅದ್ರ ಮುಂದೆ ನಿಂತ್ಕೊಂಡು ಅಥವಾ ವಿಜುವಲೈಸ್ ಮಾಡಿ, ಇವಾಗ ಒಂದ್ ಪಿಕ್ಚರ್ ನೋಡ್ತೀರಾ, ಯು ವಾಂಟ್ ಟು ಬಿ ರಿಚ್. ಲೈಕ್ ನಿಮ್ಮ ಹತ್ರ ಒಂದ್ ಲ್ಯಾಂಡ್ ಇರುತ್ತೆ, ಆ ಲ್ಯಾಂಡ್ ತಗೊಂಡಾಗ ನಿಮಗೆ ಖುಷಿ ಆಗುತ್ತೆ.
ಸೊ ಆ ಲ್ಯಾಂಡ್ ಅಲ್ಲಿ ನೀವೇನೇನ್ ಮಾಡ್ಬೇಕು, ಬಿ ಪ್ರಿಸೈಸ್ಡ್, ವಿಜುವಲೈಸ್ ಮಾಡ್ಕೋಬೇಕಾದ್ರೆ ಇವಾಗ ಆ ಲ್ಯಾಂಡ್ ಎಲ್ಲಿರ್ಬೇಕು, ಅದ್ರ ಮಣ್ಣು ಹೇಗಿರ್ಬೇಕು, ಆ ಆ ಲ್ಯಾಂಡ್ ಒಳಗೆ, ಆ ಜಮೀನ್ ಒಳಗೆ ಕಾಲಿಟ್ಟ ತಕ್ಷಣ ನಿಮಗೆ ಆ ಮಣ್ಣಿನ ಸ್ಮೆಲ್ ಬರ್ಬೇಕು. ಸೊ ದಟ್ ಇಟ್ ಇಸ್ ಫರ್ಟೈಲ್. ಆ ಮಣ್ಣಲ್ಲಿ ಅಷ್ಟು ಫಲವತ್ತತೆ ಇರುತ್ತೆ, ನೀರ್ ಚೆನ್ನಾಗಿರುತ್ತೆ, ನಿಮಗೆ ಎಷ್ಟು ಖುಷಿ ಆಗುತ್ತೆ. ತಣ್ಣ ಗಾಳಿ ಬೀಸುತ್ತೆ ಆ ಜಮೀನ್ಗೆ ಹೋದಾಗ. ವೆದರ್ ಹೇಗಿರಬೇಕು, ಎಂತ ಜಾಗದಲ್ಲಿ ನೀವು ತಗೋಬೇಕು, ಎಂತ ಜಾಗದಲ್ಲಿ ನೀವು ತಗೊಳ್ಬೇಕಂತಿದ್ದೀರಾ. ಇವಾಗ ಏನಾದ್ರೂ ನೀವು ಆಲ್ರೆಡಿ ಆ ಜಮೀನ ನೋಡ್ಕೊಂಡ್ ಬಂದಿದ್ದೀರಾ, ಸೊ ಅವಾಗ ಆ ಜಮೀನಲ್ಲಿರೋ ಫೋಟೋನ ನೀವು ವಿಷನ್ ಬೋರ್ಡ್ ಹಾಕ್ಬೋದು. ಸೊ ಇದು ನಾನು ತಗೋಬೇಕು ಅಂತ. ಸೊ ಹೇಗ್ ಫೀಲ್ ಮಾಡ್ತಾರೆ, ದಿಸ್ ವಿಜುವಲೈಸೇಷನ್. ಅಷ್ಟು ಡೀಟೇಲ್ ಆಗಿ ಫೀಲ್ ಮಾಡಿ, ಓಕೆನಾ. ಸೊ ದಿಸ್ ಇಸ್ ದ ಪಾರ್ಟ್ ಆಫ್ ವಿಜುವಲೈಸೇಷನ್. ಇನ್ನೊಂದು ಎಕ್ಸಾಂಪಲ್ ಬಂದು, ಇವಾಗ ನೀವು ಒಂದ್ ಮನೆ ತಗೋಬೇಕಂತ ಇದ್ದೀರಾ ಅಥವಾ ಮನೆ ಕಟ್ಟಬೇಕು ಅಂತ ಇದ್ದೀರಾ. ಸೊ ಸ್ಟಾರ್ಟಿಂಗ್ ಆ ರೋಡ್ಗೆ ಎಂಟರ್ ಆಗ್ತೀರಾ, ಆ ಮನೆ ಆಚೆಯಿಂದ ಹೆಂಗ್ ಕಾಣುತ್ತೆ, ಆಚೆಯಿಂದ ಹೆಂಗ್ ಇರ್ಬೇಕಂತ ಅನ್ಕೊಂಡಿದ್ದೀರಾ. ಒಳಗ್ ಕಾಲಿಡ್ತೀರಾ, ಗೇಟ್ ತೆಗಿತೀರಾ, ಒಳಗ್ ಕಾಲಿಡ್ತೀರಾ, ಒಳಗ್ ಕಾಲಿಟ್ಟಾಗ ಹೇಗ್ ಫೀಲ್ ಆಗುತ್ತೆ. ಬಾಗ್ಲು ತೆಗಿತೀರಾ, ಬಾಗ್ಲು ಆ ಸೈಡ್ ಈ ಸೈಡ್ ಏನಿರುತ್ತೆ, ಮನೆ ತೆಗೆದ ತಕ್ಷಣ ಏನ್ ಕಾಣುತ್ತೆ, ಇಂಟೀರಿಯರ್ ಡಿಸೈನಿಂಗ್ ಹೆಂಗಿರ್ಬೇಕು, ಸಾರಿ, ನಿಮಗೆ ಹೇಗಿದ್ರೆ ಅದು ಖುಷಿ ಕೊಡುತ್ತೆ. ಈ ತರ ಎಲ್ಲ ನೀವು ಇಮ್ಯಾಜಿನ್ ಮಾಡ್ಕೋತೀರಾ, ಸರಿನಾ. ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ಖುಷಿಯಾಗಿ ಕಾಮ್ ಆಗಿ ಇರ್ಬೇಕು. ಸೊ ದಿಸ್ ಇಸ್ ದಿ ಪಾರ್ಟ್ ಆಫ್ ವಿಜುವಲೈಸೇಷನ್. ಸೊ ವಿಜುವಲೈಸೇಷನ್ ಆದ್ಮೇಲೆ ಅಫರ್ಮೇಷನ್ ಅಂದ್ರೆ ಇದಕ್ಕೋಸ್ಕರ ನಾನು ಇಷ್ಟಿಷ್ಟನ್ನ ಮಾಡ್ತೀನಿ, ಇದು ಇವಾಗ ಮನೆ ಕಟ್ಟಬೇಕು ಅಂತಿದ್ರೆ ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಹೆಂಗ್ ದುಡ್ಡು ಬೇಕು, ಅದಕ್ಕೆ ನೀವು ಇಷ್ಟಿಷ್ಟು ಕೆಲಸ ಮಾಡಬೇಕು. ನಾನು ಆ ಕೆಲಸನ ದಿನ ಮಾಡ್ತೀನಿ. ಬ್ರೇಕ್ ಇಟ್ ಡೌನ್. ಒಂದೇ ಸತಿ ನೀವು 1 ಕೋಟಿ 2 ಕೋಟಿ ಮಾಡೋಕ್ಕಾಗಲ್ಲ. ಬ್ರೇಕ್ ಇಟ್ ಡೌನ್, ಬ್ರೇಕ್ ಮಾಡಿ ಯು ವಿಲ್ ವರ್ಕ್ ಆನ್ ಇಟ್ ಆನ್ ಡೇ ಟು ಡೇ, ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಅಫರ್ಮೇಷನ್ಸ್. ಅಂಡ್ ಈ ವಿಜುವಲೈಸೇಷನ್ ಏನಿರುತ್ತೆ, ಈ ವಿಜುವಲೈಸೇಷನ್ನ ಕಂಟಿನ್ಯೂಸ್ ಆಗಿ ಇವಾಗ 21 ಡೇಸ್, ಕಾಮನ್ಲಿ ನಾವು 21 ಡೇಸ್ ತಗೋತೀವಿ. 21 ಡೇಸ್ ಒಂದೇ ಸೀನ್ ವಿಜುವಲೈಸ್ ಮಾಡಿ. ದಿನ ಇಂಪ್ರೂವ್ಮೆಂಟ್ ಮಾಡಕ್ ಹೋಗ್ಬೇಡಿ, ಅಥವಾ ದಿನೇ ಡಿಕ್ರಿಮೆಂಟ್ ಮಾಡಕ್ ಹೋಗ್ಬೇಡಿ. ಹೇಗಿದೆಯೋ ಹಾಗೆ, ನಿಮಗೆ ಹೇಗ್ ಬೇಕೋ ಹಾಗೆ. ಫಸ್ಟ್ ದಿನ ಏನ್ ಅನ್ಕೊಂಡಿರ್ತೀರ, ಯು ಶುಡ್ ಕಂಟಿನ್ಯೂ ದಿ ಸೇಮ್ ಥಿಂಗ್ ಫಾರ್ ಹೋಲ್ 21 ಡೇಸ್, ಓಕೆನಾ. ನಿಮಗೆ ಅದನ್ನ ವಿಜುವಲೈಸ್ ಮಾಡ್ತಾ ನಿಮಗೆ ಹೇಗ್ ಮಾಡೋದು ಅಂತ ಗೊತ್ತಾಗುತ್ತೆ. ನೀವು ಫಸ್ಟ್ ಡೇನೆ ವಿಜುವಲೈಸ್ ಮಾಡಕ್ ಕುತ್ಕೊಂಡು ಅದರಲ್ಲಿ HD ಇಮೇಜ್ ಕಾಣಿಸ್ಬೇಕು ನಿಮಗೆ. HD ಟಿವಿಲ್ ಬಂದಂಗೆ ಅಂದ್ರೆ ಕಾಣಲ್ಲ, ಇಟ್ ವಿಲ್ ಬಿ ಬ್ಲರ್. ನೀವು ಇಮ್ಯಾಜಿನ್ ಮಾಡ್ಕೋತೀರಾ ಅಷ್ಟೇ, ನಿಮಗೆ ಕನ್ಸಲ್ಲ HD ಇಲ್ಲಿ ಕಾಣುತ್ತಾ ಇಲ್ಲ. ಸೊ ಇಟ್ ವಿಲ್ ಬಿ ಲೈಕ್ ದಿಸ್. ಹೋಗ್ತಾ ನಿಮಗೆ ಹೆಂಗಾಗುತ್ತೆ ಅಂತ ಅಂದ್ರೆ, ನಿಮ್ ಫ್ಯೂಚರ್ ಸೆಲ್ಫ್ ಜೊತೆ ನೀವು ಮಾತಾಡ್ಕೊಂಡು ವಾಪಸ್ ಬರ್ತೀರಾ ಅನ್ನೋ ತರ. ಇದು ಟು ಬಿ ಹಾನೆಸ್ಟ್ ನನಗೆ ಆಗಿಲ್ಲ. ನಾನು ಹೀಗೆ ಮ್ಯಾನಿಫೆಸ್ಟ್ ಮಾಡಿರೋದನ್ನ ನೋಡಿ ಕೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಸಮ್ ಆಫ್ ದೆಮ್ ಐ ಹ್ಯಾವ್ ಟ್ರೈಡ್ ಅಂಡ್ ಇಟ್ ಹ್ಯಾಸ್ ವರ್ಕ್ಡ್ ಔಟ್, ಸರಿನಾ. ಎಕ್ಸಾಂಪಲ್ಸ್ ಇರ್ಬೇಕಾ ಏನೇನ್ ವರ್ಕ್ ಆಗಿದೆ ಅಂತ? ಏನ್ ಬೇಡ, ಬಟ್ ಇಟ್ ಹ್ಯಾಸ್ ವರ್ಕ್. ಐ ಆಮ್ ಆನೆಸ್ಟ್, ಓಕೆನಾ. ಅಂಡ್ ಈಗ ನಾನು ಹೇಗ್ ಮಾಡ್ಕೊಂಡೆ ನನ್ನ ವಿಷನ್ ಬೋರ್ಡ್ ಅಂತ ನಾನು ತೋರಿಸ್ತೀನಿ. ಓಕೆ. ದಿಸ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಫಸ್ಟ್ ನಾನು ಒಂದು ವೆಬ್ ಬ್ರೌಸರ್ಗೆ ಹೋಗ್ತೀನಿ. ವೆಬ್ ಬ್ರೌಸರಲ್ಲಿ ನ್ಯೂ ಟ್ಯಾಬ್ ಓಪನ್ ಮಾಡ್ತೀನಿ. ಸೊ ಇಲ್ಲಿ ಯು ವಿಲ್ ಬಿ ಟೈಪಿಂಗ್ ಆಸ್ Pinterest. ಸೊ ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಚೆಕ್ಔಟ್, ನೀವೇನೇನು ನೋಟ್ ಮಾಡ್ಕೊಂಡಿದ್ದೀರಾ ಅಂತ. ಸೊ ನೋಡಿ, ನಾನು ಇಷ್ಟನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಈಚ್ ಒನ್ ಬೈ ಒನ್ ಕ್ಲಿಕ್ ಮಾಡಿ. ಓಕೆ. ಫಸ್ಟ್ ಒನ್ ಬಂದು ಸೆಲ್ಫಲ್ಲಿ ಫಿಟ್ ಬಾಡಿ ಫಾರ್ ವಿಷನ್ ಬೋರ್ಡ್. ಓಕೆ.
ಸೊ ಇಲ್ಲಿ ವಿಲ್ ಬಿ ಗೆಟಿಂಗ್ ಆಲ್ ದಿ ಪಿಕ್ಚರ್ಸ್. So as a girl, I'll be taking this. Okay. So there's something motivation to download image. One that. So next one. I had a dream of learning guitar. ಸೊ ಇಲ್ಲಿ ದಿಸ್ ಒನ್. ಸೊ ನಾನು ಜನರಲಿ ಯಾಕೆ ಈ ಥರ ತೊಗೊತಿದ್ದೀನಿ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ, ಅದಕ್ಕೆ ನಾನು ಈ ಥರ ತೊಗೊತಾ ಇದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಸೆಲೆಕ್ಟ್ ಆ್ಯಂಡ್ ಯು ಟು ಕ್ಯಾನ್ ಎಡಿಟ್ ಹವೆವರ್ ಯು ವಾಂಟ್. ನಿಮಗೆ ಯಾವ ಥರ ಬೇಕು ನೀವು ಆ ಥರ ಎಡಿಟ್ ಮಾಡ್ಕೋಬೋದು. ಸೊ ವಿಲ್ ಬಿ ಹ್ಯಾವಿಂಗ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಆಪ್ಷನ್ಸ್. ಸರಿನಾ? ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ದಿಸ್ ಇಸ್ ಫಾರ್ ಫ್ರೀ. ಆ್ಯಂಡ್ ನೆಕ್ಸ್ಟ್ ಬಂದು ಗಿಟಾರ್. So I'll be taking this one too. ಆಮೇಲೆ get a fair skin. So vision board. This one. ಇದರಲ್ಲಿ ಹೆಲ್ದಿ ಹೇರ್ಸ್ ಇದೆ, ಎಲ್ಲನೂ ಇದೆ. ಸೊ ಐ ವಿಲ್ ಬಿ ಟೇಕಿಂಗ್ ದಿಸ್ ಒನ್. Confidence. I choose this one. ನಾನು ಇದಕ್ಕೆ I will be editing with my picture only. I love this bike and I want this. ಆ್ಯಕ್ಚುಲಿ ನನಗೆ ಇನ್ನೊಂದು ಇಷ್ಟ ಆಯಿತು, ಅದನ್ನ ಜಾಸ್ತಿ ಜನ ತೊಗೊಂಡ್ಬಿಟ್ರು. ಅದು ಎಲ್ಲಿ ನೋಡಿದ್ರು ಅದೇ ಕಾಣಿಸ್ತಿತ್ತು. ಸೊ ಅದ್ರ ಮೇಲೆ ನಂಗೆ ಇಂಟ್ರೆಸ್ಟ್ ಹೋಯಿತು. ಸೊ ಫಸ್ಟ್ಲಿ ಏನು ಅಂದರೆ ಇಲ್ಲಿ ಕ್ಯಾನ್ವಾ ಅಂತ ಟೈಪ್ ಮಾಡಿ ಆಮೇಲೆ ಸೈನ್ ಅಪ್ ಫಾರ್ ಫ್ರೀ ಅಂತ ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಓಪನ್ ಮಾಡ್ತಿದ್ದಂಗೆ ನಿಮಗೆ ಈ ಇಂಟರ್ಫೇಸ್ ಸಿಗುತ್ತೆ. ಓಕೆನಾ? ಸೊ ಇದಕ್ಕೂ ಫ್ರೀ ಇರುತ್ತೆ ಇದು. ಸೊ ನೀವು ಯಾವುದೇ ರೀತಿ ಪೇ ಮಾಡೋಂಗಿಲ್ಲ. ಇಲ್ಲಿ ನಿಮಗೆ ಟೆಂಪ್ಲೇಟ್ ಸಹ ಸಿಗುತ್ತೆ ವಿಷನ್ ಬೋರ್ಡ್ಸ್ದು. ಓಕೆ, ಈ ಥರ ಟೆಂಪ್ಲೇಟ್ ಸಿಗುತ್ತೆ, ನೀವು ಇದನ್ನು ಹಾಕ್ಕೊಂಡು ಮಾಡ್ಬೋದು. ಈ ಥರ ನಂಬರ್ ಆಫ್ ಟೆಂಪ್ಲೇಟ್ಸ್ ಇರುತ್ತೆ. ಸೊ ಆರೆಲ್ಸ್ ನಾನೇನು ಮಾಡ್ತೀನಿ ಅಂದರೆ ನಾನು ಓನಾಗಿ ಮಾಡ್ತೀನಿ. ಫಸ್ಟ್ ಒಂದು ಕ್ರಿಯೇಟ್ ಅಂತ ಹೋಗಿ ಇಲ್ಲಿ ವೈಟ್ ಬೋರ್ಡ್ಸ್ಗೆ ಹೋಗೋಣ. ಸೊ ವೈಟ್ ಬೋರ್ಡ್ಸ್ಗೆ ಹೋದಾಗ ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ.
ಸೊ ನೋಡಿ, ಇಲ್ಲಿ ನೀವು ಎಷ್ಟು ಬೇಕಾದರೂ ಮಾಡ್ಬೋದು, ಅದನ್ನ ನೀವು ಸೇವ್ ಮಾಡ್ಕೋಬೋದು. ಓಕೆನಾ? ಸೊ ಇವಾಗ ಡೌನ್ಲೋಡ್ ಮಾಡಿರೋದೆಲ್ಲ ನಮಗೆ ಡೌನ್ಲೋಡ್ಸಲ್ಲಿರುತ್ತೆ. ಸೊ ಇದು ಡೌನ್ಲೋಡ್ಸಲ್ಲಿರುತ್ತೆ. ಈ ಡೌನ್ಲೋಡ್ಸಲ್ಲಿ ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ಅಪ್ಲೋಡ್ ಫೈಲ್ಸಲ್ಲಿ ನಿಮಗೆ ಈ ಫೈಲ್ಸ್ ಎಲ್ಲ ಇರುತ್ತೆ, ಲೈಕ್ ನೀವು ಡೌನ್ಲೋಡ್ ಮಾಡಿರೋದು. ಸಿ ಹಿಯರ್, ನಾವು ಡೌನ್ಲೋಡ್ ಮಾಡಿದ್ವಲ್ವ ಆ ಫೈಲ್ಸ್ ಎಲ್ಲ ಇಲ್ಲಿದೆ. ಸೊ ಹಿಂಗೆ ಅಂದರೆ ಇವಾಗ ನೀವು ಇದನ್ನೆಲ್ಲ ಕ್ಲಿಕ್ ಮಾಡ್ತೀರಾ. ಓಕೆನಾ? ಸೊ ಅದೆಲ್ಲ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ಫೈನ್. ಸೊ ಇವಾಗ ಫಸ್ಟ್ ಒಂದು ಬಂದು ಇದು ಎಲ್ಲ ಹಾಕ್ಕೊಳ್ಳಿ. ಓಕೆನಾ? ಸೊ ಇದನ್ನೆಲ್ಲ ಇವಾಗ ನೀವು ಅರೇಂಜ್ ಮಾಡ್ಕೋಬೇಕು. ಎಷ್ಟು ನಿಮಗೆ ಸೇವ್ ಮಾಡ್ಕೊಳ್ಳಿ. ಸೊ ನಾನೀಗ ನನ್ನ ವಿಷನ್ ಬೋರ್ಡ್ ತೋರಿಸ್ತೀನಿ. ಹಿಯರ್ ಇಸ್ ಮೈ ವಿಷನ್ ಬೋರ್ಡ್ ಫಾರ್ ದಿ ಇಯರ್ 2026. ಅದು ಯಾರಪ್ಪನ್ ಸ್ವತ್ತು ಅಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಥವಾ ದುಡ್ಡು ಕೊಡ್ಬೇಕಾಗಿಲ್ಲ. ಎವ್ರಿ ಕ್ರಿಯೇಚರ್ ಇನ್ ದಿ ಯೂನಿವರ್ಸ್ ಹ್ಯಾಸ್ ದಿ ರೈಟ್ ಟು live according to its dream and according to its ಕನ್ಸು ಕಂಡಂಗೆ ಬದುಕಬೇಕು. ಅದಕ್ಕೆ ನೀವು ವಿಷನ್ ಬೋರ್ಡ್ ಮಾಡ್ಕೊಳ್ಳಿ. ನಿಮಗೆ ಏನ್ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹೇಗೆ ಹೆಲ್ಪ್ ಆಯ್ತು ಅಂತಾನೂ ತಿಳಿಸಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.